ನಮಸ್ಕಾರ. ನನಗೆ ಹೈದರಾಬಾದಿ ಅವರು ತುಂಬಾ ವರ್ಷದ ಪರಿಚಯ. ನನಗೆ 5 ವರ್ಷದಿಂದ ಅವತ್ತು BS ಇಂಟರ್ನ್ಯಾಷನಲ್ ಸ್ಕೂಲ್ ಇವತ್ತು 8ನೇ ವಾರ್ಷಿಕೋತ್ಸವ ಇತ್ತು. ಇವತ್ತು ಮಕ್ಕಳನ್ನ ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ಜನ ಇಲ್ಲಿಂದ ಪಾಸ್ ಔಟ್ ಆದವರೆಲ್ಲ IIT ನಲ್ಲಿ ಮತ್ತೆ ಬೇರೆ ಬೇರೆ MCET ಅಲ್ಲೆಲ್ಲ ಅವರೆಲ್ಲ ರ್ಯಾಂಕ್ಸ್ ತಗೊಂಡಿದ್ದಾರೆ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಆನೇಕಲ್ ತಾಲೂಕು ಭಾಗದಲ್ಲಿ ಈ ತರ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಕಡಿಮೆ ಫೀಸ್ಗೆ ಈ ತರ ಮಕ್ಕಳಿಗೆ ಹಿಂದುಳಿದವರಿಗೆಲ್ಲ ಸರ್ವಿಸ್ ಕೊಡೋದು ತುಂಬಾ ಖುಷಿ ಆಯ್ತು. ಮಕ್ಕಳ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ನೋಡಿದೀನಿ, ತುಂಬಾ ಖುಷಿ ಆಗಿದೆ. 18 ಸ್ಪೋರ್ಟ್ಸ್ ಬಗ್ಗೆ, ಕ್ಯಾರೆಕ್ಟರ್ ಬಿಲ್ಡಿಂಗ್ ಬಗ್ಗೆ, ನಿಜವನ್ನು ಹೇಳೋದ್ರ ಬಗ್ಗೆ, ಮತ್ತೆ ಎಂಟರ್ಪ್ರಿನರ್ಶಿಪ್ ಸ್ಟಾರ್ಟ್ಅಪ್ಸ್ ಚೇಂಜ್ ಮಾಡೋದ್ರ ಬಗ್ಗೆ ಅವರು ತುಂಬಾ ವಿಭಾಗಗಳು ಸ್ಟಾರ್ಟ್ ಮಾಡಿ ಒಂಥರ ಡಿಫರೆಂಟ್ ಸ್ಕೂಲ್. ನನಗೆ ಹೈದರಾಬಾದಿ ಅವ್ರ ಮೇಲೆ ಇರುವಂತಹ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಬಂದೆ, ನೋಡಿ ತುಂಬಾ ಖುಷಿ ಆಯ್ತು. ಐ ವಿಶ್ ವೆರಿ ಆಲ್ ದಿ ಬೆಸ್ಟ್ ಫಾರ್ BS ಇಂಟರ್ನ್ಯಾಷನಲ್ ಸ್ಕೂಲ್. 8th ಆನ್ಯುವಲ್ ಡೇ ಸೆಲೆಬ್ರೇಷನ್ ಈಗ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಸ್ಕೂಲ್ ಕಾನ್ಸೆಪ್ಟ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ಮನುಷ್ಯನಿಗೆ ಕ್ಯಾರೆಕ್ಟರ್ ಇದ್ರೆ ಆ ಮನುಷ್ಯ ಎಲ್ಲಾದ್ರೂ ಜೀವನ ಮಾಡ್ಬೋದು. ಜೀವನದಲ್ಲಿ ಒಂದು ಲೀಡರ್ ಆಗ್ಬೇಕು, ಒಂದು ಉಚ್ಚತ ಸ್ಥಾಯಿಗೆ ಹೋಗ್ಬೇಕು ಅಂದ್ರೆ ಎಲ್ಲರಿಗೂ ಎಲ್ಲ ಈ ಮಕ್ಕಳರಿಂದ. ಯಾಕೆಂದ್ರೆ ಈಗ ಮಕ್ಕಳಿಗೆ ನಾವು ಗ್ರೂಮ್ ಮಾಡಬೇಕು, ಅವ್ರಿಗೆ ನರ್ಚರ್ ಮಾಡಬೇಕು. 2 years ಇಂದ ಹಿಡಿದು 7 years ವರೆಗೆ ನಾವು ಆ ಮಕ್ಕಳಿಗೆ ನರ್ಚರ್ ಮಾಡಿದ್ರೆ ಅವರು 70 years ಆದ್ರೂ ಅವ್ರು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಈಗ ನಮ್ಮ ತಂದೆ ತಾಯಿಗಳು ನಮಗೆ ಆ ಒಂದು ಕಲ್ಚರ್, ಒಂದು ಮ್ಯಾನರ್ಸ್, ಆ ಸುಳ್ಳು ಹೇಳಬಾರದು ಲೈಫಲ್ಲಿ, ಇದೆಲ್ಲ ನಮಗೆ ದೊಡ್ಡ ಆಸ್ತಿ ಕೊಟ್ಟೋಗಿದ್ದಾರೆ. ಆ ಆಸ್ತಿಯಿಂದ ನಾವು ಇವತ್ತು ಇಷ್ಟುವರೆಗೆ ಬಂದಿದ್ದೀವಿ. ಅದೇ ಆಸ್ತಿ ಇಲ್ಲ ಅಂದ್ರೆ ದುಡ್ಡು ಇದ್ರೆ ಬರಕ್ ಆಗೋದಿಲ್ಲ. ಅದಕ್ಕೋಸ್ಕರ ನನಗೆ ಪೇರೆಂಟ್ಸ್ಗೆ ನಂದು ಒಂದು ರಿಕ್ವೆಸ್ಟ್, ನೀವು ದುಡ್ಡು, ಪ್ರಾಪರ್ಟಿ, ವೆಲ್ತ್ ಇಡೋದಕ್ಕಂತ ಅವ್ರಿಗೆ ಒಂದು ಒಳ್ಳೆ ಸಿಟಿಜನ್ ಮಾಡಿ, ಅವ್ರಿಗೆ ಒಳ್ಳೆ ಲೀಡರ್ಸ್ ಆಗ್ತಾರೆ, ದೇಶಕ್ಕೆ ಸೇವೆ ಮಾಡ್ತಾರೆ. ದೇಶ ಸೇವೆ ಅಂದ್ರೆ ಓನ್ಲಿ ಮಿಲಿಟರಿ ಅದುವೇ ಅಲ್ವಾ. ನೀವು ಆ ದೇಶಕ್ಕೆ ಈಗ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ತುಂಬಾ ಇದೆ. ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಎಂಟರ್ಪ್ರಿನಿಯರ್ಸ್ ಮಾಡಬೇಕು ಅಂದ್ರೆ ಕ್ಯಾರೆಕ್ಟರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ದಿ ಲೈಫ್. ಈ ಕ್ಯಾರೆಕ್ಟರ್ ಬಂದಿದ್ರೆ ಅವ್ರ ಲೈಫ್ ಅಲ್ಲಿ ಏನಾದ್ರೂ ಸಾಧಿಸಬಹುದು. ಇಲ್ಲಿ ಸ್ಪೋರ್ಟ್ಸ್, ಸೈನ್ಸ್ ಎಲ್ಲ ನಾವು ಇನ್ಕ್ಲೂಡ್ ಮಾಡಿದೀವಿ, ನಾಟ್ ಓನ್ಲಿ ಅಕಾಡೆಮಿಕ್ಸ್. ಇಲ್ಲಿ 18 ಸ್ಪೋರ್ಟ್ಸ್ ಇದೆ, ನಾಸಾ ಲ್ಯಾಬ್ ಇದೆ, ಸ್ಟಾರ್ಟ್ಅಪ್ ಹಬ್ ಇದೆ. ಮಕ್ಕಳಿಗೆ 12 ವರ್ಷದಿಂದ 18 ವರ್ಷವರೆಗೆ ನಾವು ಎಂಟರ್ಪ್ರಿನಿಯರ್ ಮಾಡಬೇಕು ಅನ್ನೋದು ಒಂದು ಯೋಚನೆ ಮಾಡಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ಇಟ್ಟಿದ್ದೀವಿ. ಗ್ರಾವಿಟಿದು ಮತ್ತೆ ಲಾಂಚ್ ಮಾಡಿದ್ರಿ. ಯಾಕೆಂದ್ರೆ ಈಗ IIT ದಲ್ಲಿ ಇಂಡಿಯಾದಲ್ಲೇ ತುಂಬಾ ಒಳ್ಳೆ ಪರ್ಸೆಂಟೇಜ್ ಸ್ಟೂಡೆಂಟ್ಸ್ ಪಾಸ್ ಆಗಿರೋದು. IIT ನಲ್ಲಿ ಓದಿರೋರು ಗ್ರಾವಿಟಿ ಅಂತ ಒಂದು ಸಂಸ್ಥೆಯಿಂದ ನಾವೊಂದು ಜಾಯಿಂಟ್ ವೆಂಚರ್ ಮಾಡಿದೀವಿ, BS ಗ್ರಾವಿಟಿ ಅಂತ. IIT, JEE, NEET ಈ ಎಕ್ಸಾಮ್ಗಳಿಗೂ ಇದು ಒಂದು ದೊಡ್ಡ ಆಪರ್ಚುನಿಟಿ ಇದೆ. ಎನಿ ಸ್ಟೂಡೆಂಟ್ ಅಟ್ಲೀಸ್ಟ್ 90% ಪಾಸ್ ಆಗ್ತಾರೆ. IITಗೆ ಹೋಗ್ಲಿಕ್ಕೆ ತುಂಬಾ ಚಾನ್ಸಸ್ ಇದೆ ಅವ್ರ ಟ್ರ್ಯಾಕ್ ರೆಕಾರ್ಡ್ ಪ್ರಕಾರ. Dr. ಹೈದರಾಬಾದಿ and I am the chairman of this organization. Okay. Hi, let me introduce first myself Padma. He's my husband Karthik. My 2 kids are studying in BSIS. First kid is studying in 6th B, Sahitya Karthik. Second student is M3, Samskriti Karthik. So I'm very privileged to take that good decision to joining to BSIS here. ಅಕಾಡೆಮಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಅವರು ಬರೀ ಅಕಾಡೆಮಿಕ್ಸ್ ಮಾತ್ರನೇ ನೋಡಲ್ಲ, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ತುಂಬಾ ಇದೆ. ಮತ್ತೆ ಅವರು ಮಾಂಟೆಸರಿ ತುಂಬಾ ಚೆನ್ನಾಗಿದೆ. ಮಾಂಟೆಸರಿಯಲ್ಲಿ ಅವರು ಜಸ್ಟ್ ಬುಕಿಶ್ ಮಾತ್ರ ಮಾಡಲ್ಲ, ಎಲ್ಲ ಪ್ರಾಕ್ಟಿಕಲ್ ಆಗಿ ತೋರಿಸಿ ಮಕ್ಕಳಿಗೆ ಹೇಳಿ ಕೊಡ್ತಾರೆ. ಅದು ತುಂಬಾ ಚೆನ್ನಾಗಿದೆ. ಒನ್ ಆಫ್ ದಿ ಬಿಗ್ಗೆಸ್ಟ್ ಮಾಂಟೆಸರಿ ಸ್ಕೂಲ್ಸ್ ಇನ್ ಬ್ಯಾಂಗ್ಳೂರ್. ಮತ್ತೆ ತುಂಬಾ ಪ್ರೌಡ್ ಫೀಲ್ ಏನಾಗುತ್ತೆ, ನನ್ನ ಫಸ್ಟ್ ಮಗಳು ಸಾಹಿತ್ಯ ಕರ್ತಿಕ್ಕು ಈ ಸ್ಕೂಲ್ ಯಾವಾಗ ಶುರು ಆಯ್ತು ಅವಾಗ್ಲಿಂದಾನು ಅವಳು ಇಲ್ಲೇ ಇದ್ದಾಳೆ, ಪೈಲಟ್ ಬ್ಯಾಚ್. So I'm very proud and very happy with the students' performance. Thank you so much for all this teaching stuff. I mean, this school is very good in Electronic City. My daughter is studying in class 1 now. She's studying here from Montessori, and we are very happy. And that is the reason that we continued. And this school is very good for sports facilities, and they give us proper feedback of the student, how we can develop. So other cultural activities like dancing, singing,
fancy dress competition, all the activities they have for children, and children are learning through all the activities. That's why we are very happy.